ರಾಜ್ಯದಲ್ಲಿ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಾಣ್ಲಿಗೆ ಬಿದ್ದಂಗೆ ಆಗ್ಬಿಟ್ಟಿದೆ. ಈಗ ರಾಯಚೂರಿನಲ್ಲಿ ಗರಿಷ್ಠ 41.4 ಡಿಗ್ರಿ ಇದೆ. ಆಲ್ಮೋಸ್ಟ್ ಆಲ್ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ 35 ಡಿಗ್ರಿಗಿಂತ ಹೆಚ್ಚನೇ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಇದೆ ಅನ್ನುವಂಥದ್ದನ್ನು ಒಂದ್ಸಲ ನೋಡ್ಬಿಡೋಣ. ತಂಪು ಪಾನೀಯ, ಜ್ಯೂಸು ಇದನ್ನು ಕುಡಿಯೋಕೆ ಹೋಗ್ತಾ ಇದ್ದಾರೆ. ಬಟ್ ಸನ್ಸ್ಟ್ರೋಕ್ ಬಗ್ಗೆ ಎಚ್ಚರ ವಹಿಸಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಎಷ್ಟಿದೆ? ರಾಯಚೂರಿನಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ ಇದೆ, ಕೊಪ್ಪಳದಲ್ಲಿ 40.7, ಉತ್ತರ ಕನ್ನಡದಲ್ಲಿ 40.5, ಧಾರವಾಡ 40.5, ಕಲಬುರಗಿ 40.4, ಬಾಗಲಕೋಟೆ 40 ಡಿಗ್ರಿ ಸೆಲ್ಸಿಯಸ್. ಇವಿಷ್ಟು ವರ್ಷದಿಂದ ವರ್ಷಕ್ಕೆ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಸರ್, ಟೆಂಪರೇಚರ್ ಅರ್ಲಿಯರ್ ಆಗಿ ಪೀಕ್ಗೆ ಹೋಗ್ತಾ ಇರೋದು. ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂತ ಪಾಸಿಬಲ್ ಹೇಳೋಕ್ಕಾಗಲ್ಲ. ಅರ್ಲಿಯಾಗಿ ಟೆಂಪ್ರೇಚರು ಬರ್ತಿದೆ, ಅರ್ಲಿ ಮಳೆ ಬರೋದು, ಲೇಟ್ ಮಳೆ ಬರೋದು, ಮಳೆ ಬರ್ತಾ ಇದ್ರೆ ಬರ್ತಾನೇ ಇರೋದು, ಈ ಥರ. ಬಟ್ ಎಫೆಕ್ಟಿವ್ಲಿ ಒಂದಂತೂ ಆಗ್ತಾ ಇದೆ, ಕೋಲ್ಡಿನ ಪೀರಿಯಡ್ ಇಳಿದೋಗ್ತಾ ಇದೆ. ಅಷ್ಟು ಮಾತ್ರ ನಿಜ. ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ರಶ್ಮಿಕಾ ಮಂದಣ್ಣಗೆ ರಕ್ಷಣೆ ಕೊಡಬೇಕು ಅಂತ ಕೋರಿ ಕೊಡವ ಸಂಘಟನೆ ಒಂದು ಗೃಹ ಕಚೇರಿಗೆ ಪತ್ರ ಬರೆದಿದೆ ಅಂತೆ. ಇಂಥ ಪತ್ರ ಬಂದೇ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಇನ್ನು ರಶ್ಮಿಕಾ ವಿಚಾರದಲ್ಲಿ ನಾನು ನೀಡಿದ ಹೇಳಿಕೆಗೆ ಈಗಲೂ ಬದ್ಧ ಅಂತ ಶಾಸಕ ಗಣಿಗ ರವಿಕುಮಾರ್ ಹೇಳ್ಕೊಂಡಿದ್ದಾರೆ. ಕೆಲವು ಪ್ರಚಾರಕ್ಕಾಗಿ ಹೇಳಿರ್ಬೋದು, ಅದಕ್ಕೆ ಜಾಸ್ತಿ ಮನ್ನಣೆ ಕೊಡಬಾರದು ಅಂತ ಅವ್ರು ಹೇಳ್ತಾರೆ. I have not received that letter. I'll just check up in my office. If it has come, then we will see what has to be done in that direction. ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ. ರಶ್ಮಿಕಾ ಮಂದಣ್ಣ ಅವ್ರನ್ನ ಕಳೆದ ಬಾರಿಯ ಸರ್ಕಾರದ ವತಿಯಿಂದ ಕರೆದಾಗ ಅವರು ರೆಫ್ಯೂಸ್ ಮಾಡಿರೋದು. ನೀವು ಕರೆದ್ಬಿಟ್ಟ ತಕ್ಷಣ ಬರಬೇಕು ಅಂತ ಕಾನೂನು ಇದೆಯಾ? ಅವ್ರ ಚಾಯ್ಸ್. ಇದೆಲ್ಲ ಅವ್ರ ಚಾಯ್ಸ್ ಅಪ್ಪ. ಒಳ್ಳೆ ಕಥೆ ಆಯ್ತಲ್ಲ. ಕರೆದ್ಬಿಟ್ಟ ತಕ್ಷಣ ಬಂದ್ಬಿಡ್ಬೇಕಾ? ಯಾಕೆ ಬರಬೇಕು? ಒಳ್ಳೆ ಕಥೆ ಆಯ್ತಲ್ಲ. ಇವ್ರದ್ದು ಸಿಟ್ಟಿರೋದು ನಾನು ಹೈದರಾಬಾದ್ನವಳು ಅಂತ ಹೇಳ್ಕೋತಾರೆ ಎಲ್ಲ ಕಡೆ ಹೋಗ್ಬಿಟ್ಟು. ಅದನ್ನು ಪ್ರೂವ್ ಮಾಡು. ನೀನು ಹೇಳಲ್ವ? ಈಗ ಯಾರು ಎಮ್ ಎಲ್ ಎ ಹೇಳಲ್ಲ, ಪ್ರೂವ್ ಮಾಡ್ರಿ ಅನ್ನಲ್ವಾ? ಹಂಗೆ ಪ್ರೂವ್ ಮಾಡು. ಸಿಂಪಲ್ ಅಪ್ಪ. ಏನು ದೊಡ್ಡಿದು ನಿಮ್ಮನೆ ಆಳುಗಳ ಎಲ್ಲರೂ. ಇನ್ನೊಬ್ರು ನಾಳೆ ಹೇಳ್ತಾರಪ್ಪ, ಅವ್ರು ಕರೆದಿದ್ವಿ, ಅವ್ರು ಬಂದಿಲ್ಲ, ಅವ್ರ ಮನೆದು ಪೈಪ್ ಕಟ್ ಮಾಡೋಣವಾ ಅಂತ ಕೇಳ್ತಾರಪ್ಪ. ನಿಮ್ಮ ಮನೆದೇನಾ? ಅದಕ್ಕೇನು ಮಾಡ್ತೀರಿ? ಆಗ ನಾಳೆ ಮಂಡ್ಯನಲ್ಲಿ ಯಾವ್ದಾರು ಏರಿಯಾಗಿ ನೀವು ಹೋಗಿಲ್ದಿದ್ದರು ಅವ್ರು ಇದೇ ಮಾತು ಹೇಳಿದ್ರೆ? ಬಟ್ ತುಂಬಾ ಇಂಟರ್ವ್ಯೂಗಳಲ್ಲಿ ಆ ರೀತಿಯಾಗಿ ಹೇಳಿರೋದಿದೆ ಸರ್. ಕರ್ನಾಟಕದ ಬಗ್ಗೆ ನಾವು ಇಲ್ಲಿಂದ ಬೆಳೆದಿರೋದ್ರ ಬಗ್ಗೆ ನೆನಪು ಮಾಡ್ಕೊಳ್ಳಲ್ಲ ಅಂತ ಅಷ್ಟೇ. ಅಲ್ರಿ, ಇದು ಇಂಡಿವಿಜುವಲ್ಲ ಅಥವಾ ಫೋರ್ಸ್ಡಾ? ನೀವು ಅವ್ರಿಗೆ ಫೋರ್ಸ್ ಮಾಡಿ ಜ್ಞಾಪಿಸ್ಕೊಳ್ಳಿ ಅಂತ ಹೇಳಬೇಕು ಅವ್ರಿಗೆ. ನೋಡಬೇಡಿ ನೀವು ಅವ್ರ ಚಿತ್ರನ ಕರ್ನಾಟಕದಲ್ಲಿ. ಬಹಳ ಸರಳ ಅಲ್ವಾ? ಅಷ್ಟೇ. ಹಂಗೆ ಬುದ್ಧಿ ಕಲಿಸ್ಬೇಕು. ಬಹಳ ಸರಳ ತಾನೇ? ಹೌದು. ಮತ್ತೆ ಅದು ಬಿಟ್ಬಿಟ್ಟು ನೀನು ಜ್ಞಾಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹತ್ತು ಕರೆದು ಔತ್ನ ಹಾಕಿಸ್ಕೊಂಡ್ರು ಅಂತ ಔತ್ನ ಹಾಕಿಸ್ಕೊತೀರಾ ನೀವು? ಹೋಗ್ಲಿ, ಅವ್ರವ್ರ ಇಚ್ಛೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನೋಡಬೇಡಿ. ಬೈ ಕಟ್ ಮಾಡ್ಬಿಟ್ಟು ಬಿಟ್ಬಿಡಿ. ಆಕೆ ಫಿಲಮ್ನ ಆಕೆ ಜೊತೆ ಪ್ರೊಡ್ಯೂಸ್ ಮಾಡೋವಂಥದ್ದು ಯಾವ ಪ್ರೊಡ್ಯೂಸರ್ ಅದಂತೆ ಸಹಿಸ್ಕೊತಾನೆ ನೋಡೋಣ. ಆಗ ಅಲ್ಲ, ಯಾಕೆ ಆಸಕ್ತಿ ಬರುತ್ತೆ ಅಂದ್ರೆ ಸರ್, ಕೊಡವ ಅಂತಂದ್ರೆ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದಂತ ಸೈನಿಕರನ್ನ ನೋಡಿದೀವಿ. ಆದ್ರೆ ಇಲ್ಲಿ ಕೊಡವದಿಂದ ಹೋಗಿರುವಂತವ್ರು ಈ ನಾಡಿನಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಹೆಸರು ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೆಸರು ಹೇಳೋದಿಲ್ಲ ಅಂದಾಗ ಬೇಸರ ಆಗುತ್ತೆ. ಅವ್ರ ಪರವಾಗಿ ಭದ್ರತೆ ಕೊಡಿ ಅಂತ ಕೇಳ್ತಾರೆ. ಭಾರತೀಯರಾಗಿ ಹುಟ್ಟಿ ಬ್ರಿಟಿಷರ ಜೊತೆ ಸೇರಿದವರೆಲ್ಲ ಎಷ್ಟು ಜನ ಇದ್ದಾರೆ? ಸಾಲಿದ್ದಾರೆ. ಬಿಡಿ, ಮತ್ತೆ ಮುಂದಕ್ಕೆ ಹೋಗಿ. ರಾಜ್ಯದಲ್ಲಿ ಸದ್ಯದಲ್ಲೇ ನಂದಿನಿ ಹಾಲಿನ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಅಲ್ಲದೆ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರಲ್ಲ ಹಾಲು, ಅದನ್ನು ಕಡಿತ ಮಾಡೋದಕ್ಕೆ ಕೆಎಂಎಫ್ ಮುಂದಾಗಿದೆ. ಬೇಸಿಗೆನಲ್ಲಿ ಹಾಲಿನ ಉತ್ಪಾದನೆ ಇಳಿಕೆ ಆಗಿದ್ದರಿಂದ ಕೆಎಂಎಫ್ ಕಾರಣಕ್ಕೆ ಆಗುತ್ತೆ. ಆಗಲ್ಲ, ಅದು ಇಳಿಕೆ ಆದಾಗ ಇಳಿಸ್ಬಿಡ್ತೀನಿ, ರೇಟ್ ಮಾತ್ರ ಅದೇ. ಎಕ್ಸ್ಟ್ರಾ ಜಾಸ್ತಿ ಆದಾಗ ನೀವು ತಗೊಳ್ಳೇಬೇಕು, ಬಿಕಾಸ್ ನಾನು ನಿನ್ನ ಮನೆ ಜೀತದಾಳು. ಹೆಚ್ಚಿಗೆ ಇದೆ, ಕೊಡ್ತೀನಿ ತಗೊಳ್ಳಿ ಅಂತ. ಕೆಎಂಎಫ್ ಯಾವಾಗ ಸಾಯಿಸ್ತೀರಿ? ಕರೆಕ್ಟಾಗಿ ಒಂದು ಡೇಟ್ ಕೊಡ್ರಪ್ಪ. ಎಲ್ಲ ಸೇರ್ಕೊಂಡು ಹಂಗೆ ಮಾಡ್ತಾ ಇದ್ದಾರೆ. ಡೇಟ್ ಕೊಡ್ರಿ. ಅದು ಯಾವತ್ತು ಸಾಯಿಸ್ತೀರಿ ಹೇಳ್ರಿ? ಬೇಗ ಸಾಯಿಸ್ರಪ್ಪ ಅದನ್ನ. ಪ್ರೈವೇಟ್ ಸೆಕ್ಟರ್ ಒಳಕ್ಕೆ ಬರಲಿ. ನಿಧಾನಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಆಲ್ರೆಡಿ. ಈ ದೋಸೆ ಇಡ್ಲಿ ಇರ್ಬೋದು, ನಮ್ಗೇನು ಗೊತ್ತು. ಕತ್ತಕಾಯಕ್ಕೆ ಸ್ಟಾರ್ಟ್ ಮಾಡಿದ್ರ ಹಂಗಾರೆ? ಏನು ತಿಂತಾ ಇದ್ರಿ ಸ್ಟಾರ್ಟ್ ಮಾಡಿದಾಗ? ಪ್ಲಾನ್ ಇಲ್ದೇನೆ ಏನು ತಿಂತಾ ಇದ್ರಿ ಎಲ್ಲ ಕೂತ್ಕೊಂಡು? ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು ಹಾಲಿನ ದರ ಜಾಸ್ತಿ ಮಾಡಿದಾಗ? ನಾವು ಜಾಸ್ತಿ ಮಾಡಿಲ್ಲ, 50 ml ಜಾಸ್ತಿ ಕೊಟ್ಟು ತಗೊಂಡ್ರ ಅಂತ. ಈಗ ಅದನ್ನ ಕಟ್ ಮಾಡಿಗಿಡಿದ್ರೆ ಏನು ಚೀಫ್ ಮಿನಿಸ್ಟರ್ ಆಗ ವಂಚನೆ, ವಚನ ಭ್ರಷ್ಟ, ನುಡಿದಂತೆ ನಡೆಯದವ ಅಂತ ಆಗತ್ತೆ. ಇನ್ನು ಈ ಸಿರಿಯಾ ದೇಶ ಹೇಗೆ ಅಂದರೆ ಅಂತರ್ಯುದ್ಧ ಅಂತಕ್ಕಂಥದ್ದು ವಿಪರೀತ ತಾರಕಕ್ಕೆ ಹೋಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಕಳೆದ 48 ಗಂಟೆನಲ್ಲಿ 745 ಪ್ರತೀಕಾರ ಹತ್ಯೆಗಳಾಗಿದೆಯಂತೆ. ಅಸದ್ ಬೆಂಬಲಿಗರನ್ನ ಹುಡುಕಿ ಕೊಲ್ಲಲಾಗ್ತಾ ಇದೆ. ಬೀದಿಗಳಲ್ಲಿ ಶವಗಳು ಕಾಣಿಸ್ತಾ ಇವೆ. ಬನಿಯಾಸು, ಲಟಾಕಿಯಾ ಸೇರಿ ಹಲವೆಡೆ ಪರಿಸ್ಥಿತಿ ಭೀಕರವಾಗಿದೆ. ಮಾರ್ಚ್ 6ರಿಂದ ಇಲ್ಲಿ ತನಕ 973 ಮಂದಿ ಹತ್ಯೆಯಾಗಿದೆ. ವಿದೇಶಿ ಶಕ್ತಿಗಳಿಂದಾಗಿಯೇ ಸಿರಿಯಾದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ ತಾತ್ಕಾಲಿಕ ಅಧ್ಯಕ್ಷ ಅಹಮದ್ ಅಲ್ ಶರ್ರಾ ವಿಡಿಯೋ ಸಂದೇಶ ಕಳಿಸಿದ್ದಾರೆ.
ಕೆನಡಾದ ಹೊಸ ಪ್ರಧಾನಿಯಾಗಿ ಲಿಬರಲ್ ಪಕ್ಷದ ಮಾರ್ಕ್ ಕಾರ್ನಿ ಆಯ್ಕೆಯಾಗಿದ್ದಾರೆ. ಭಾರತದ ಜೊತೆಗಿನ ಸಂಬಂಧವನ್ನು ಮತ್ತೆ ಸರಿಪಡಿಸಿಕೊಳ್ಳುವ ಘೋಷಣೆ ಮಾಡಿದ್ದಾರೆ. ಇನ್ನು ಕೆನಡಾ ದೇಶ ಎಂದಿಗೂ ಕೂಡ ಅಮೆರಿಕದ ಭಾಗ ಆಗೋದಿಲ್ಲ, ಇದಕ್ಕೆ ತಾವು ಅವಕಾಶ ಕೊಡಲ್ಲ ಅಂತ ಮಾರ್ಕ್ ಕಾರ್ನಿ ಸ್ಪಷ್ಟಪಡಿಸಿರೋದು. ಜಸ್ಟಿನ್ ಟ್ರೂಡೋ ರಾಜೀನಾಮೆ ಹಿನ್ನೆಲೆಯಲ್ಲಿ ಲಿಬರಲ್ ಪಕ್ಷದ ಸಾರಥಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬ್ಯಾಂಕ್ ಆಫ್ ಕೆನಡಾದ ಮಾಜಿ ಗವರ್ನರ್ ಆಗಿರುವ 59 ವರ್ಷದ ಮಾರ್ಕ್ ಕಾರ್ನಿ ಗೆಲುವು ಸಾಧಿಸಿದರು. ಅತ್ತ ಜೆಲೆನ್ಸ್ಕಿ ವಿರುದ್ಧದ ಟ್ರಂಪ್ ಕೋಪ ಇನ್ನೂ ತಣ್ಣಗಾದಂಗಿಲ್ಲ. ಚಾಕ್ಲೇಟ್ ಕಸಿದಷ್ಟು ಸುಲಭವಾಗಿ ಅಮೆರಿಕದ ಹಣವನ್ನು ಜೆಲೆನ್ಸ್ಕಿ ತಗೋತಿದ್ದಾರೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ. ಈ ಮಧ್ಯೆ ಗೂಢಚರ್ಯ ಆರೋಪದ ಮೇಲೆ ರಷ್ಯಾದಲ್ಲಿರುವ ಇಬ್ಬರು ಬ್ರಿಟನ್ ರಾಜತಾಂತ್ರಿಕರನ್ನು ತಮ್ಮ ದೇಶದಿಂದ ಕ್ರೆಮ್ಲಿನ್ ಬಹಿಷ್ಕರಿಸಿದೆ. ಇನ್ನು IPLನ ಮಾಜಿ ಚೇರ್ಮನ್ ಆರ್ಥಿಕ ವಂಚಕ ಲಲಿತ್ ಮೋದಿಗೆ ಒಂದು ಶಾಕ್ ಎದುರಾಗಿದೆ. ಗೋಲ್ಡನ್ ಪಾಸ್ಪೋರ್ಟ್ ಅನ್ನು ಪಡ್ಕೊಂಡು ಪೆಸಿಫಿಕ್ ದ್ವೀಪ ರಾಷ್ಟ್ರವಾದ ವನುಅಟುಗೆ ಶಿಫ್ಟ್ ಆಗೋದಕ್ಕೆ ನೋಡಿದ್ದ ಲಲಿತ್ ಮೋದಿಗೆ ನಿರಾಸೆ ಅಂತೆ. ಯಾಕೆಂದ್ರೆ ಜಾರಿಯಾಗಿದ್ದ ಪಾಸ್ಪೋರ್ಟ್ನ ರದ್ದು ಮಾಡಿ ಅಂತ ಅಂದ್ಬಿಟ್ಟು ಆ ದೇಶದ ಪ್ರಧಾನಿ ಜೋಥಮ್ ನಪಟ್ ಆದೇಶ ಕೊಟ್ಟಿದ್ದಾರೆ. ಲಲಿತ್ ಮೋದಿ ವಿರುದ್ಧ ಎಚ್ಚರಿಕೆ ನೋಟಿಸ್ ಜಾರಿ ಮಾಡುವಂತೆ ಕಳೆದ 24 ಗಂಟೆಯಲ್ಲಿ ಭಾರತದ ಅಧಿಕಾರಿಗಳು ಇಂಟರ್ಪೋಲ್ಗೆ ಮನವಿ ಮಾಡಿದ್ದಾರೆ. ಸ್ವದೇಶದಲ್ಲಿ ತನಿಖೆಯಿಂದ ಪಾರಾಗೋದಕ್ಕೆ ನಮ್ಮ ಪೌರತ್ವ ಪಡೆಯೋದಕ್ಕೆ ಲಲಿತ್ ಮೋದಿ ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ. ಆತ ನೀಡಿದ ಕಾರಣಗಳು ಕಾನೂನುಬದ್ಧವಾಗಿಲ್ಲ, ಹೀಗಾಗಿ ಲಲಿತ್ ಮೋದಿ ಪೌರತ್ವ ರದ್ದು ಮಾಡೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಜೋಥಮ್ ನಪಟ್ ತಿಳಿಸಿದ್ದಾರೆ. ಆದರೆ ಲಲಿತ್ ಮೋದಿ ಮಾತ್ರ ಅಲ್ಲಿನ ಆ ದೇಶದ ಒಂದಷ್ಟು ಫೋಟೋಗಳನ್ನ ಹಾಕ್ಕೊಂಡು ಸುಂದರವಾದ ದೇಶ ಅಂತ ಬರ್ಕೊಂಡಿದ್ದಾರೆ.